ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಆಫೀಸು ಹುಡುಗರನ್ನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೊತಾನೆ ಇದ್ವಿ. ಅದು ಎಷ್ಟು ದಿನ ಆಯಿತು ಅಂತಂದರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸೇ ಆಗ್ಬಿಟ್ಟಿರಬೇಕು ಅಂತ ಅನಿಸುತ್ತೆ. ಸೊ ಅವತ್ತಿನಿಂದನೂ ಹೋಗಬೇಕು ಎಲ್ಲಾದ್ರೂ ಹೊರಗಡೆ, ಪಾಪ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಹೊರಗಡೆ ಹೋಗೋಣ ಅಂತೇಳಿ ಅಂತ ಅನ್ಕೋತಾ ಇದ್ವಿ. ಬಟ್ ಆದರೆ ಟೈಮೇ ಆಗಿರಲಿಲ್ಲ. ಒಂದಾದ್ಮೇಲೆ ಒಂದು ಇಲ್ಲ, ಯಾರಾದರೂ ಒಬ್ರು ಬರ್ತೀನಿ ಅಂದರೆ ಇನ್ನೊಬ್ರು ಬರೋಕ್ಕಾಗ್ತಾ ಇರಲಿಲ್ಲ. ಆ ಟೈಮ್ಗಳು ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಹೊರಗಡೆ ಹೋಗುವಂಥದ್ದನ್ನು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಸೊ ಇವತ್ತು ಒಂದು ಡಿಸೈಡ್ ಮಾಡಿಬಿಟ್ಟು ಇಲ್ಲ, ಇವತ್ತು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಇವತ್ತು ಹೊರಡ್ತಾ ಇದ್ವಿ. ಆ್ಯಸ್ ಓಕೆ, ನಾವಿವತ್ತು ನಮ್ಮ ಆಫೀಸು ಹುಡುಗರನ್ನೆಲ್ಲ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಫನ್ ಗೇಮು ಎಲ್ಲ ಇರುತ್ತಲ್ಲ, ಸೊ ಆ ಥರ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಓಕೆ, ನಾವು ಯಾವ ರೆಸಾರ್ಟ್ಗೆ ಹೋಗ್ತಿದ್ದೀವಿ ಅಂತೆಲ್ಲದನ್ನು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸಿಗೋಣ ಮತ್ತೆ. ಏನು ಹೇಳಿ? ಏನಾದ್ರೂ ಏನಾದರೂ ಹೇಳ್ಬೇಕಲ್ವಾ? ಅವ್ರೇನು ಮಾಡ್ತವ್ರೆ? ಮಲ್ಗೆ ಬಿಟ್ಟಿದ್ದಾಳೆ ಅನನ್ಯ. ಯಾವುದಕ್ಕೆ? ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದು, ಬಾಕ್ಸ್ ಹಾಕೊಂಡು. ಹಾಯ್, ಹಲೋ. ನಾವೆಲ್ಲಿಗೆ ಬಂದಿದ್ದೀವಿ ಇವತ್ತು? ರಾವಿಶಿಂಗ್ ಬಂದಿದ್ದೀವಿ. ರಾವಿಶಿಂಗ್ ಅಲ್ಲ, ಇಲ್ಲಿ ರಾವಿಶಿಂಗ್ ಇರೋದಾ? ರವಿಶಿಂಗ್ ರಿಟ್ರೀಟ್ಗೆ ಬಂದಿದ್ದೀವಿ. ಹೌದು, ನಾವೆಲ್ಲರೂ ಬಂದಿದ್ದೀವಿ. ಯಾರು ಇದ್ದೀರಾ? 10 ಜನನಾ? 10 ಜನ ಎಲ್ಲಿದ್ದೀವಿ? ಹಾಯ್ ಮಾಡಿ ಎಲ್ರು. ಹೌದಾ? ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಒಂದು ವೆಲ್ಕಮ್ ಡ್ರಿಂಕ್ ತೊಗೊಂಡು ಆಮೇಲೆ ನೆಕ್ಸ್ಟು ಏನು ಮಾಡೋದು, ಏನು ಗೇಮ್ ಮಾಡೋದು ಅಂತ ಇನ್ನೂ ಏನೂ ಗೊತ್ತಿಲ್ಲ. ಒಳಗಡೆ ಹೋಗಿ ಏನೂ ಸರ್ಚ್ ಮಾಡಿಲ್ಲ. ಫಸ್ಟು ಹೋಗಿ ಯಾವ ಗೇಮ್ ಏನು ಅಂತ ನೋಡಿಕೊಂಡು ಅಲ್ಲೋಗಿ ಸುಮ್ಮನೆ ಮೇಲ್ಗಡೆ ಕೂತ್ಬಿಟ್ರೆ ಆಗುತ್ತಪ್ಪ, ವ್ಯೂ ನೋಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಛತ್ರಿ ತಂದ್ಬಿಡ್ಬೇಕಾಯ್ತು ಇತ್ತು ಕಾರಲ್ಲಿ. ಅಲ್ಲ, ಬೆಳಗ್ಗೆ ಟೈಮು ಫುಲ್ ಚಳಿ. ಹೌದು, ಈಗ 11 o'clock ಅಲ್ಲ, ಹಂಗಾಗಿ. ಆಮೇಲೆ ನೆಕ್ಸ್ಟ್ ಬನ್ನಿ ಆಮೇಲೆ ಕಮಾನ್, ಆಮೇಲೆ ಇತ್ತು ಬನ್ರೋ. ಇದೆ ಮಾಡ್ತಾ ಇದ್ವಿ. ಒಂದು ಫೋಟೋ ಓಕೆ, ಸೂಪರ್. ನಮ್ಮ ಮೋನಿಶ್ ಅವರು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನಿದ್ರು ಯಾವ್ದು ಆರ್ ನಗರದಲ್ಲಿ ಇರ್ತಾರೆ. ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿ ಬೇಗ. ಅಕ್ಕ ಸ್ಟಾರ್ಟ್ ಅಲ್ಲಿ ಮಾಡೋದು ನೋಡಿ, ಇಲ್ಲಿ ಇದು ಸೇಫ್ ಇರಲ್ಲ, ಅಲ್ಲಿ ನೋಡಿ ಕಿಕ್ಕರ್ ಓದಿಬೇಕು ಅಲ್ವಾ? ಎಲ್ಲ ಸ್ಟ್ರೈಟ್ ಆದ್ರೆ ನಾವು ರಿವರ್ಸ್ ಹೋಗ್ತಿದ್ವಿ. ರಿವರ್ಸಲ್ಲಿ ಹೋಗ್ತಾ ಇರೋದು. ಏನು ಉಲ್ಟಕ್ಕೆ ಮೇಲೆ ಇದು ಮಾಡಿದ್ಯಾ? ನಮಗೂ ಇದೆ ಸರಿ. ಯಾಕೆ ಎಲ್ಲರೂ ಕೋಲಿನ್ ಕುಡಿತಾ ಇದ್ದೀರಾ? ಕೋಲಿನ್ ಇದೆಯಲ್ಲ, ಗ್ಲಾಸ್ ಅಲ್ಲೇ ಇಟ್ಟವ್ರ ಪಕ್ಕದಲ್ಲಿ ಬೇರೆ. ಕುಡಿಯೋ. ಹೌದಾ? ಏನಕ್ಕೆ ಬೇಕಪ್ಪ? ಅದನ್ನೇ ಕೊಟ್ಟಿದ್ರು ಆಗ್ತಾ ಇತ್ತು. ನಮಗೆ ಆ ಥರ ಡ್ರಿಂಕ್ಸ್ ಎಲ್ಲ ಇಷ್ಟ ಆಗಲ್ಲ. ಬೇಡ ನನಗೆ. ಇಲ್ಲಿಗೆ ಬರಬೇಕು ಅನ್ಸುತ್ತೆ ನಾವು ಲಂಚ್ಗೆ. ಪಕ್ಕದ
11:15 ಇವರೆಲ್ಲ ಇವಾಗ ವೆಲ್ಕಮ್ ಡ್ರಿಂಕ್ ತಗೋತಾ ಇದ್ದಾರೆ. 11:30 ಆಗಿದೆ, ಇವಾಗ ಬಂದು ವೆಲ್ಕಮ್ ಡ್ರಿಂಕ್ ತಗೋತಾರೆ. ವೆಲ್ಕಮ್ ಆಯ್ತು, ಇವಾಗ ಜಸ್ಟ್ ಈಗ ವೆಲ್ಕಮ್ ಆಯಿತು. ಸೊ ಇವಾಗ ನೆಕ್ಸ್ಟು ಸ್ವಲ್ಪ ಬಿಸಿಲಿದೆ. ಯೂಶ್ವಲಿ ಇಷ್ಟೊಂದು ಬಿಸಿಲಿದ್ದಾಗ ಗೇಮ್ಸ್ಗಳೆಲ್ಲ ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಯಾವ್ಯಾವ ಗೇಮ್ಸ್ ಕವರ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಇದು ಲಂಚ್ ಏರಿಯಾ, ಬೇಕಾದರೆ ನಾವು ಇಲ್ಲಿ ಕೂತ್ಕೊಂಡು ಊಟ ಎಲ್ಲ ಇದು ಮಾಡ್ಬೋದು. ಸೊ ನಾವಿವಾಗ ವೆಲ್ಕಮ್ ಡ್ರಿಂಕ್ ತೊಗೊಂಡು ಜ್ಯೂಸನ್ನು ಕುಡಿತಾ ಇದ್ವಿ. ಸೊ ಬಿಸಿಲು ಒಂಚೂರು ಕಡಿಮೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಏನು ಚೆನ್ನಾಗಿತ್ತಾ? ಸೂರ್ಯ ಮೇಲೆ ಬಂದ, ಮೇಲ್ಗಡೆನೇ ಬಂದ್ಬಿಟ್ಟಿದ್ದಾನೆ ಇವತ್ತು, ಬಿಸಿಲು ಇದಿಲ್ಲ. ಹಾಂ ಬಂದ್ವಿ, ರವಿಶಿಂಗ್ ರಿಟ್ರೀಟ್. ಟೈಮ್ ವೇಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಗೇಮು, ಅಲ್ಲೊಂದು ಗೇಮು ಇಟ್ಟರೆ ನಾವು ನಡ್ಕೊಂಡು ತಿರ್ಗಾಡುವಷ್ಟರಲ್ಲೇ ಈ ಡೇ ಔಟು ಫುಲ್ ಮುಗ್ದೋಗಿರುತ್ತೆ. ಹಾಗಾಗಿ ಈಗ ನಾವು ಇಲ್ಲೊಂದು ಗೇಮ್ಸ್ ಸುತ್ತಕ್ಕೆ ನಮ್ಮ ಬೈಕ್ನೇ ತಗೊಬಿಟ್ಟಿದ್ವಿ. ಹೋಗಲ್ಲ ಇವಾಗ ನಾವೆಲ್ಲ ನಮ್ಮ ಟೀಮ್ ಪೂರ್ತಿ ಈಗ ಹೋಗ್ತಾ ಇದೀವಿ ನೆಕ್ಸ್ಟ್ ಗೇಮ್ಗೆ. ಇವಾಗೆಲ್ಲ ಸೈಕ್ಲಿಂಗ್ದು ಮತ್ತು ಇದೆಲ್ಲ ಆಗಾಯಿತು. ಅಲ್ಲೊಂಥರ ಸಖತ್ತು ಹೆಂಗಾಯ್ತು ಅಂತಂದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆದರೆ ಮಧ್ಯದಲ್ಲಿ ಸ್ವಲ್ಪ ಡೌನ್ ಇರುತ್ತೆ ಸೈಕ್ಲಿಂಗ್ ಮಾಡ್ಬೇಕಾದ್ರೆ, ಆ ಸ್ವಲ್ಪ ಶಿವರಿಂಗ್ ಆಗಕ್ಕೆ ಶುರು ಆಗೋಯ್ತು. ಇಲ್ಲ ಹಂಗ್ ಮಾಡ್ಲಿಲ್ಲ ನಾನು, ಅಯ್ಯೋಯ್ಯೋ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನೋಡೋಣ, ಯಾಕೆಂತಂದ್ರೆ ಅದು ಸ್ವಲ್ಪ ಫೋನ್ ಬೇರೆ ಇದಿತ್ತಲ್ವಾ, ಬಿದೋಗೋ ತರ ಆಗ್ತಾ ಇತ್ತು. ಅಯ್ಯೋ ಇನ್ ನೆಕ್ಸ್ಟ್ ಗೇಮ್ಗೆ ಸುಮ್ಮನೆ ಇದೆ ಮಾಡ್ಕೊಳ್ಳೋದೇ ಬೇಡ ಆತೆಗೆ ಅಂತ ಅಂದ್ಬಿಟ್ಟು ಒಳಗಡೆಗೆ ಇಟ್ಬಿಟ್ಟೆ. ಸ್ವಲ್ಪ ಶಿವರಿಂಗ್ ಆಯ್ತು, ಒಂಚೂರು ಭಯ ಆಯ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸು ಮನುಷ್ಯ? ಚೆನ್ನಾಗಿತ್ತಾ? ಸ್ಟಾರ್ಟಿಂಗ್ ಭಯ ಅನ್ಸ್ತು, ಜೈ ಆಂಜನೇಯ ಅನ್ಕೊಂಡು ಹೋಗ್ಬಿಟ್ಟಿಲ್ಲ. ಮೇಡಮ್ ಹತ್ತಿಸ್ಬೇಕಿತ್ತು. ಅದಿದ್ರೆ ತಾನೇ ಅಂತ ಸೈಕ್ಲಿಂಗ್ ಸಾಕಾಗಿತ್ತು. ಅಯ್ಯೋ ಅಲ್ಲಿ ಮಧ್ಯದಲ್ಲಿ ಹಿಂಗ್ ಶೇಕ್ ಆಗೋಯ್ತು. ನಿಮ್ಗೆ ಹೆಂಗಿತ್ತು? ಚೆನ್ನಾಗಿತ್ತಾ? ಕಮ್ಮಿ ಡಿಸ್ಟೆನ್ಸ್. ಸಖತ್ ಒಂಥರ ಚೆನ್ನಾಗಂತ ಅನ್ಸುತ್ತೆ. ಅದೇ ನಿಮ್ಮನ್ನ ಆರೋಪ ಕಳಿಸ್ಬೇಕು. ಆರೋಪಲ್ಲ ಕಣಕ, ಅಲ್ಲಿ ಹೋಗ್ತಿರಂಗೆ ಹಿಂಗ್ ಎಳಿತಾರೆ ನೋಡಿ, ಹಿಂಗ್ ಹೋಗಿ ಹಿಂಗ್ ಮನೆ ನಿಂತ್ಕೋತಾರಲ್ಲ ಆಗೋತರ ಇದಾಗುತ್ತೆ. ಸೊ ನಾವು ಬಂದಿದ್ದಿನ ಎಲ್ಲ ಫುಲ್ ಖಾಲಿ ಅಂದರೆ ನಾವು ವೀಕ್ ಡೇಸಲ್ಲಿ ಬಂದಿದ್ವಿ. ಸೊ ಹಂಗೆ ನೆಕ್ಸ್ಟ್ ಡೇ ಬೇರೆ ಹಬ್ಬ ಇದ್ದಲ್ಲ, ಸೊ ಹಾಗಾಗಿ ಎಲ್ಲ ಫುಲ್ ಖಾಲಿ. ಫುಲ್ ನೋಡಿ ಎಲ್ಲಿ ನೋಡಿದ್ರು ಫುಲ್ ಸುತ್ತ ಎಲ್ಲಿ ನೋಡಿದ್ರು ಖಾಲಿ ಇದೆ. ಸೊ ಹಂಗೆ ನಮ್ಗೆ ಫ್ರೀಯಾಗಿ ಸಿಕ್ಕಿದೆ ಗೇಮ್ಸ್ಗಳು ಬೇಗ ಇಲ್ಲ ಅಂತಂದ್ರೆ ಜನ ಇದ್ರೆ ತುಂಬ ಟೈಮ್ ಆಗ್ಬಿಡೋದು. ಹಾಂ ಸ್ಟೇ ಇದು ಟೆಂಟ್ ಸ್ಟೇಗೆಲ್ಲ ಟೆಂಟ್ ಹೌಸ್. ತಳ ಆನಂದನ ಪೂಲ್, ಇದು ಕಿಡ್ಸ್ ಇರ್ಬೇಕು ಮೋಸ್ಟ್ಲಿ. ಪೂಲ್ ತಳ್ಳು ಆನಂದನ ಅಂದೆ. ಓ ಇದು ಫೈರ್ ಕ್ಯಾಂಪ್. ಜಾಸ್ತಿ ಇದು ಬರುತ್ತೆ ಅಕ್ಕ, ಚಿಕ್ಕದಾಗಿದ್ದಷ್ಟು ನಿಮ್ಗೆ ಈಗ ಚೆನ್ನಾಗಿ ಬರುತ್ತೆ. ತುಂಬ ಇದಾಗೋಗುತ್ತೆ, ದಗ ಅಂತ ಹತ್ರಕ್ಕೆ ಹೋಗಲ್ಲ ನೀವು ಅಕ್ಕ. ಈ ಪೂಲ್ ಏನಾದ್ರು ನಿಮ್ಮಂತವ್ರಿಗೆ ಅಷ್ಟೇ ಈಜು ಹೊಡಿಯಕ್ಕೆ ಬರಲ್ವಲ್ಲ ಅಲ್ವಾ? ಡೀಪ್ ಇದೆ ಕಣೋ, 5 ಫೀಟ್ ಇದೆ. ನೀನ್ ಎಷ್ಟು ಫೀಟ್ ಇದೆಯಾ? ಏನ್ ಇರೋದೇ 3 ಅಡಿನಾ? ಇದ್ದೆ ಕಣೋ ಅವಾಗ. ಕಾಂಪ್ಲೇಟ್ ಕುಡಿತೀವಿ ಅಲ್ಲ, ಇದು ಕಾಂಪ್ಲೇಟ್ ಕುಡಿತಿಲ್ವಾ?
ಈಗ ಕಾಂಪ್ಲೇನ್ ಬಿಟ್ಬಿಟ್ಟಿದ್ದೀವಿ. ಕಾಫಿ ಎನರ್ಜಿ ಆಗೋಗಿದೆ. ಇಲ್ಲ ಕಣ ಕಾಂಪ್ಲೇನ್ ಬಿಟ್ಬಿಟ್ಟೆ. ಈಗ ಬೂಸ್ಟ್ ಕುಡಿತಾ ಇದೀವಿ ಕಾಂಪ್ಲೇನ್ ಬಿಟ್ಟು. ಕಾಂಪ್ಲೇನ್ ಕುಡಿದ್ರೆ ಅದೇ ಕಾಲು ಸ್ವಲ್ಪ ಇದಾಗ್ಬಿಟ್ಟೆ. ಕುಡ್ಬಿಟ್ಟು ಹಿಂಗೆ ಎಕ್ಸಾಸ್ಟ್ ಲೈಟ್ ಆಗಿ ಹೋಗ್ತಾರಲ್ಲ ಆ ಥರ. ಎಲ್ಲೋ ಇಲ್ಲೇ ಐತೆ ಅಂದ್ರಲ್ಲಪ್ಪ. ಹಾ ಇವ್ರೆ ಬನ್ನಿ ಬನ್ನಿ. ಸುತ್ತ ಟೆಂಟ್ಗಳಿದೆ. ಟೆಂಟ್ ಏನ್ ರೇಟು ಗೊತ್ತಿಲ್ಲ ಕಣ. ಮೋನಿಶ್ ಅವರು ಈಗ ಫೋಟೋ ಶೂಟ್ ಮಾಡ್ತಿದ್ದಾರೆ. ಹೆಂಗೆ ತೋರ್ಸು, ಹೆಂಗೆ ತೋರ್ಸು ಒಂದ್ಸರಿ. ನಿಮ್ಗೆಲ್ಲಾದ್ರೆ ನೋಡಿ ಡಿಸ್ಕೌಂಟ್ ಹೋಗಿ 1500 ಆಗುತ್ತೆ. ಓಕೆ. ವಾಶ್ರೂಮ್ಸ್ ಎಲ್ಲ ಟೆಂಟ್ ಹೌಸ್ಗೆ ಏನಾದ್ರು ಬಂದ್ಬಿಟ್ರೆ ಬಿಸಿಲು ಟೈಮಲ್ಲಿ ಯಪ್ಪ ಸಾಕಾಗೋಗುತ್ತೆ. ನಮ್ಮ ಮನೆಯವ್ರು ಬರ್ಲಿಲ್ವಲ್ಲ, ಇಲ್ಲ ಟೆಂಟ್ ಹೌಸ್ ಒಳಗೆ ಹಾಕ್ಬೋದು. ಪಾಸಿಟಿವ್ ವೈಬ್ಸ್. ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ ಆನಂದ. ವೈಟ್ ಆಕ್ಚುಲಿ ಏನ್ ಗೊತ್ತಾ, ಸುಮ್ಮನೆ ಇರೋ. ಆಕ್ಚುಲಿ ಏನ್ ಗೊತ್ತಾ, ನೀನ್ ವೈಟ್ ಹಾಕೋ ಬಂದಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ. ನಾವು ಬ್ಲ್ಯಾಕ್ ಹಾಕೋ ಬಂದು ನಿಜ ಸಿಕ್ಕಾಬಟ್ಟೆ ಶೆಕೆ ಆಯ್ತೈತೆ. ಬರ್ಲಿ ನಿಧಾನಕ್ಕೆ. ಕುಟುಂಬ 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 ಸೂಪರ್ ಇಲ್ಲಲ್ಲ, ಕುಟುಂಬ ಕುಟುಂಬ ಅಂತ ರೀಲ್ಸ್ ಮಾಡಕ್ ಹೋಗಿ ನಮ್ದು ಅರ್ಧ ದಿನ ಹೋಯ್ತು. ಚೆನ್ನಾಗೈತೆ ನೋಡು. ಸೂಪರ್ ಆನಂದ. ಏನಂದ ಇಲ್ಲೆಲ್ಲ ಗೇಮ್ಸ್ಗಳಿದೆ. ವಾಟರ್ ರೋಲರ್ ಇದೆ, ಮತ್ತು ಟಾರ್ಗೆಟ್ ಶೂಟಿಂಗು ಈ ಕಡೆನೇ ಇರೋದು. ಮತ್ತು ಇದೆಲ್ಲ ಮಕ್ಕಳು ಆಡೋದಕ್ಕೆ ಗೇಮ್ಸ್ ಏರಿಯಾ. ಓ ಹೋಣ ವಾಟರ್ ರೋಲರ್, ವಾಟರ್ ರೋಲರ್. ಯಾರು ಬಿದ್ದಿದ್ದು? ಸುಸ್ತಾಯ್ತು ವಾಟರ್ ರೋಲರಲ್ಲಿ. ಚೆನ್ನಾಗಿದ್ಯಾ? ಹೆಂಗಿದೆ ಎಕ್ಸ್ಪೀರಿಯನ್ಸು? ಹಾ, ರೋಲರ್ ತಲ್ದಂಗಿದ್ಯಾ? ಹೇಗಿದೆ ಎಕ್ಸ್ಪೀರಿಯನ್ಸು? ಹಾ, ಚೆನ್ನಾಗಿದೆ. ಈಗ ಮೇಡಮು ಮತ್ತೆ ಮೋನಿಶ್ ನೆಕ್ಸ್ಟ್. ಓ ಯಪ್ಪ, ಎಲ್ಲ ಈಚೆಗೆ ಹೋದಂಗ ಅನ್ಸುತ್ತಲ್ಲ. ಹನಿ ಹಿಂದೆ ಇರಪ್ಪ. ಇವರಿಬ್ರು ವೇಟಿಂಗ್. ಓಕೆ ನೆಕ್ಸ್ಟ್ ನೀವೇನೆ. ಅಯ್ಯೋ ಹುಷಾರು ಚೆಂಡು. ಹೊಡಿತಾ ಇಲ್ಲ ಒಂಚೂರು ಈ ಕಡೆ. ವಾವ್, ಓಕೆ. ಜಸ್ಟ್ ಮಿಸ್. ಅಷ್ಟೇ. ಎಲ್ಲರೂ ಸ್ವಲ್ಪ ಸುಸ್ತಾದಾಗ ಆಗ್ಬಿಟ್ಟು. ಚೆನ್ನಾಗಿತ್ತು. ವಾಟರ್ ರೋಲರ್ಗೆ ಹೋಗಿ ಸ್ವಲ್ಪ ಸುಸ್ತಾದಾಗ. ಏನಪ್ಪ, ಯಾರಪ್ಪ? ಅಲ್ಲಿ ಒಬ್ರು ಆಂಟಿ ಇದಾರಲ್ಲ. ಹಾ ಹೌದು. ನಾನು ನಮ್ಮ ಬೇಬಿ ಏನು ಬೇಬಿ, ಎಲ್ಲಿಗೆ ಹೋಗ್ತಿರೋದು? ಲಂಚ್. ಬನ್ನಿ. ಈಗ ಲಂಚ್ಗೆ ಫಸ್ಟ್ ಲಂಚ್ ಮುಗಿಸ್ಕೊಂಡು ಆಮೇಲೆ ಎಂಜಾಯ್ ಮಾಡೋದೆ ಸಂಜೆವರೆಗೂ. ನಮ್ಮ ಮಕ್ಕಳಿಗೆ ಐ ಥಿಂಕ್ ಇಲ್ಲೇ ಅನ್ಸುತ್ತೆ ಸ್ಟಾಪ್. ಇವ್ರು ಅಲ್ಲೇ ಮಾಡ್ತಾ ಇದ್ದಾರೆ ನಮ್ಮನ್ನ ಬಿಟ್ಬಿಟ್ಟು. ಏನು ತೊಗೊಂಡಿದ್ರೆ ಏನು ಚೆನ್ನಾಗಿದೆ? ನೀನು ಚೆನ್ನಾಗಿರೋದು ತೊಗೋಬೇಕು ತಾನೇ. ಇದೇನೇ ನೂಡಲ್ಸ್ ಎಲ್ಲ ತೊಗೊಂಡು. ಚೆನ್ನಾಗಿದೆಯಾ? ವೆಜ್ಜೆಲ್ಲ ಚೆನ್ನಾಗಿದೆ. ಗೊಜ್ಜಿದೆ, ಮತ್ತು ಇದಿದೆ, ರೈಸು, ಅನ್ನ, ಸಾಂಬಾರು, ರಸಗುಲ್ಲ, ಲಡ್ಡು, ಐಸ್ ಕ್ರೀಮ್, ಮಜ್ಜಿಗೆ, ಬಟರ್ ಮಿಲ್ಕ್. ಹಾಂ ಅಲ್ಲೇ ಇದೆ ನೋಡು, ಚೀಸ್ ಬಾಲ್. ಹಾಂ, ಮಿಕ್ಸ್ ಮಂಚೂರಿ ಖಾಲಿ. ಪನ್ನೀರ್ ಎಲ್ಲ ಖಾಲಿಯಾಗಿದೆ. 12:30ಗೆ ಬರಬೇಕಾಗಿತ್ತು.
ಫ್ರೈ ಆಗುತ್ತಾ ಹಾಂ ಇದು ಪನ್ನೀರ್ದು ಹ್ಞೂ ಇದು ರೈಸ್ ರಸಮ್ ನೂಡಲ್ಸ್ ತಿಂತೀಯಾ ಸರಿ ಸಾಕು ನಂಗೆ ಇನ್ನೊಂದು ಪ್ಲೇಟ್ಗೆ ಹಾಕೋತೀನಿ ಹೆಂಗಿತ್ತಪ್ಪ ಊಟ ಎಷ್ಟಾಯ್ತು ಅಪ್ಸರ್ ಬೇಕಾಗಿತ್ತು ಇಲ್ಲ ಒಮ್ಮೆ ಊಟ ಎಲ್ಲ ಚೆನ್ನಾಗಿತ್ತು ಹುಡುಕಿದ್ದೀರಾ ವಿಡಿಯೋ ಆಗೈತೆ ಕಣಕ್ಕ ಮುಚ್ಚಿ ಹೊಡೆದ್ರೆ ಯೂಸ್ ಇಲ್ಲ ನಮ್ದೇ ಎಷ್ಟಿದೆ ಇಲ್ಲಿ ಅಕ್ಕ ನೀನು ತಿನ್ಕೊಂಡ್ಬಂದಿ ಈಗ ಇದು ನಮ್ಮ ಮೋನಿಶ್ ಅವರು ಇವಾಗ ಇದು ಮಾಡ್ತಿದ್ದಾರೆ ನಿಧಾನ 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 ವೆರಿ ಗುಡ್ ಸೂಪರ್ ಏನ್ ಆಗುತ್ತೆ 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 ಏ ವೆರಿ ಗುಡ್ ನಿಧಾನ ಸ್ಟಿಕ್ ಹಾಕ್ಬಿಟ್ರೆ ಇಟ್ಕೊಳ್ಳೋದಷ್ಟೇ ಇರೋದು ಯಾವ್ದು ಬೀಳ್ತದೆ ಇಟ್ಕೊಳ್ಳೋದು ವೆರಿ ಗುಡ್ ಸ್ಟಿಕ್ಗಳು ಇಟ್ಕೊಳ್ಳೋದು ಯಾವ ಕಡೆ ನಿಧಾನಕ್ಕೆ ಹೋಗು ಸ್ಟಿಕ್ ಹಾಕಿರ್ತಾರೆ ಅದು ಬೀಳ್ತದೆ ನಾವು ಇಟ್ಕೊಳ್ಳೋದು ನಿಧಾನ ಗೋ ಸ್ಲೋಲಿ ಚಾಲೆಂಜಿಂಗ್ ಗೇಮ್ ಅಂತೆ ಗೋ ಸ್ಲೋಲಿ ನೀವು ಇದನ್ನ ಆಡ್ಬೋದು ಈ ಕಡೆ ಇರ್ತದೆ ಈ ಕಡೆ ಗುಡ್ ಸೂಪರ್ ಆಫ್ಟರ್ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಫ್ರೆಶ್ ಅಪ್ ಆದಮೇಲೆ ಇಲ್ಲಿಂದ ಹೊಡ್ತಾ ಇದ್ವಿ. ಸೊ ಇವಾಗ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಇವಾಗ ಚೆನ್ನಾಗಿದೆ ಇದು.
ಅಂಬ್ರೆಲಾ ಕೆಳಗಡೆ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಹೆಂಗಿತ್ತು ಮನುಷ್ಯ ಮೇಡಮ್ ಅಂತೂ ಸಖತ್ತಾಗಿ ಸ್ವಿಮ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಡೇ ಔಟ್ ಎಲ್ಲ. ಅದೆಷ್ಟು ಬೇಗ ಡೇ ಮುಗೀತು ಅಂತಲೇ ಗೊತ್ತಾಗ್ಲಿಲ್ಲ. ಮುಗ್ದೇ ಹೋಯ್ತು ಡೇ. ಸೊ ಆಗ್ತಾ ಸಂಜೆನೇ ಆಗೋಯ್ತು. ಲೈಟ್ಸ್ ಚೆನ್ನಾಗಿ ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಪ್ಪ. ಜಿಪ್ ಲೈನು ನೈಟ್ ಸ್ಟೇಗಂತೂ ತುಂಬಾ ಚೆನ್ನಾಗಂತ ಅನಿಸುತ್ತೆ. ರಾಮಗೊಂಡೆ ಚೆನ್ನಾಗಿ ಸ್ಟೇ ಮಾರ್ನಿಂಗಿಂದ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಅನಿಸುತ್ತೆ. ಹುಷಾರು ಅದು ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಡತ್ತಾನೆ ಗಾಡಿ ಹತ್ರ. ಅದೇ ಇವಾಗ ಟೀ ಬ್ರೇಕ್ ಕೂಡ ಆಯಿತು. ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಾಯ್ತು. ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಇವಾಗ. ವ್ಲಾಗ್ ಎಲ್ಲ ಮುಗೀತು. ಇವತ್ತು ಡೇ ಔಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ನಾನೇನು ಇದು ಮಾಡ್ತಿಲ್ಲ, ಸುಂದರ ಇದೇ ತರ ಜಾಸ್ತಿ ವ್ಲಾಗ್ಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಚಾನಲ್ ಇರಿಸ್ಕೊಳ್ಳಿ? CS ಫ್ಯಾಮಿಲಿ ವ್ಲಾಗ್ಸ್, ಫ್ಯಾಮಿಲಿ ವ್ಲಾಗ್ಸ್, CS ಫ್ಯಾಮಿಲಿ ವ್ಲಾಗ್ಸ್ಗೆ ನೋಡಿಕ್ಕೆ ತುಂಬಾ ಸೊ ಮುಗೀತು. ಡೇ ಔಟ್ ಎಲ್ಲ ಫುಲ್ಲು ಮುಗ್ದಿದೆ. ಇವಾಗ ಹೊರಡುವಂಥ ಟೈಮ್ ಆಗಿದೆ. ನಾವೀಗ ಸ್ನ್ಯಾಕ್ಸ್ ಕೂಡ ಎಲ್ಲ ತೊಗೊಂಡಿದ್ವಿ. ಸ್ನ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಸೊ ಇವಾಗ ಹಾಂ ಎಲ್ಲ ತುಂಬ ಜಾಸ್ತಿ ತೊಗೊಂಡು ಎಲ್ಲನೂ ತಿಂದು ಜಾಸ್ತಿ ಇದಾಗ್ದೇ ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಕೂಡ. ಸೊ ಎಲ್ಲ ಇವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಮಾಡಿದ್ದೀವಲ್ವಾ? ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಏಯ್ ಸುಮ್ಮನೆ ಇರೋ, ಹಂಗೆಲ್ಲ ಹೇಳ್ಬಾರ್ದು. ಸೊ ಓಕೆನಾ, ಇವಾಗ ಈ ಒಂದು ಬ್ಲಾಗನ್ನು ಎಂಡ್ ಮಾಡುವಂಥ ಟೈಮ್ ಆಯಿತು. ಸೊ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ ಮನೆ ಕಡೆಗೆ. ಬಿಕಾಸ್ ನಾಳೆ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಕೆಲಸ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಏನು ನೆಕ್ಸ್ಟ್ ಮನೆಗೆ ಹೋಗಿದ ತಕ್ಷಣ ಅದೆಷ್ಟು ಕೆಲಸಗಳು ಬಿಟ್ಟು ಬಂದಿರ್ತೀವೋ ಅದ್ರ ಕಡೆ ಕಂಟಿನ್ಯೂ ಇದು ಮಾಡಬೇಕು. ಇವತ್ತೊಂದು ಡೇ ಅಂತ ತುಂಬಾ ಚೆನ್ನಾಗಿತ್ತು. ಇವಾಗ ಈ ಒಂದು ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಟೇಕ್ ಕೇರ್. ಬಾವ ಹೋದ್ರು. ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ಸಕಲಾಗಿದೆ. ಇವನ್ ಫೋಟೋ ತೆಗಿಬೇಕಂತೆ. ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ. ಇವನು ತೆಗಿಬೇಕಂತ ಮಾಡ್ತೀನಿ. ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.